ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಶಕ್ತಿಯಿಂದ ಆಗದ ಕೆಲಸವನ್ನು, ಯುಕ್ತಿಯಿಂದ ಆಗದ ಕೆಲಸವನ್ನು ಭಕ್ತಿಯಿಂದ ಸಾಧಿಸಬಹುದೆಂದು ಹೇಳಲು ಇಷ್ಟಪಡುತ್ತೇನೆ. ಡಿಸೆಂಬರ್ 1 ಚೆಟ್ಟಿ ಕುಬೇರ ಅಮಾವಾಸ್ಯೆ ಪ್ರಯುಕ್ತ ಮಕರ ರಾಶಿಯ ಅಧಿಪತಿಯಾದ ಶನಿದೇವರು ಶಿವನ ಕೃಪೆಯಿಂದ ಈ ರಾಶಿಯವರಿಗೆ ಮತ್ತು ಇತರೆ 7 ರಾಶಿಯವರಿಗೆ ಕುಬೇರ ಯೋಗ, ಉತ್ತಮ ಲಾಭ ಮತ್ತು ಅಂದುಕೊಂಡ ಕೆಲಸಗಳು ಲಾಭವಾಗುತ್ತದೆ ಹಾಗೂ ಪ್ರಗತಿ ಹೊಂದುತ್ತಾರೆ. ಮಧ್ಯರಾತ್ರಿ 12 ಗಂಟೆಯಲ್ಲಿ ಲಕ್ಷ್ಮೀನಾರಾಯಣರನ್ನು ಪೂಜಿಸಿ ದೀಪಗಳನ್ನು ಬೆಳೆಸಿ ಲಕ್ಷ್ಮೀನಾರಾಯಣರಿಗೆ ಅಭಿಷೇಕ ಮಾಡಿ ಪೂಜೆ ಮಾಡಿದರೆ ಅವರವರ ಇಷ್ಟಾರ್ಥಗಳು ನೆರವೇರುತ್ತದೆಂದು ವೇದ ಪುರಾಣಗಳಲ್ಲಿ ಋಷಿಮುನಿಗಳು ಹೇಳಿರ್ತಾರೆ. ಹಾಗೂ ಹುಟ್ಟಿದ ಮನೆ, ಮೆಟ್ಟಿದ ಮನೆ ಕುಬೇರ ನಿಲಯ ಆಗಲೆಂದು ಆ ತಾಯಿಯಲ್ಲಿ ಬೇಡುತ್ತಾನೆ. ಹಾಗೂ ಎಲ್ಲರೂ ಮನೆಗೂ ಲಕ್ಷ್ಮೀನಾರಾಯಣರು ದಯಪಾಲಿಸಲೆಂದು ಆ ಲಕ್ಷ್ಮೀನಾರಾಯಣರಲ್ಲಿ ಪ್ರಾರ್ಥಿಸುತ್ತೇನೆ. ಸೊ ಪ್ರಿಯ ವೀಕ್ಷಕರೇ, ನೀವು ಸಹ ಅಮಾವಾಸ್ಯೆ ಹುಣ್ಣಿಮೆ ದಿನದಂದು ಲಕ್ಷ್ಮೀ ಪೂಜೆಯನ್ನು ಮಾಡಿ ಕೃಪೆಗೆ ಪಾತ್ರರಾಗಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್. ಐ ಲವ್ ಯು ಆಲ್. ಈ ವಿಡಿಯೋವನ್ನು ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಜೈ ಕುಬೇರ ಲಕ್ಷ್ಮಿ. ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ. ಓಂ ಕುಬೇರ ಲಕ್ಷ್ಮಿಯೇ ನಮಃ. ಇಷ್ಟಾರ್ಥ ಸಿದ್ಧಿರಸ್ತು. ಓಂ ಶಾಂತಿ ಶಾಂತಿ. ಸ್ನೇಹ ತೋರಿದೆ, ನನ್ನ ಸೇರಿದೆ, ಪ್ರೀತಿ ತುಂಬಿದೆ, ಬಾಳು ಬೆಳಗಿದೆ. ನೀ ತಂದ ಭಾಗ್ಯ ನನ್ನದಾಗಿದೆ. ಒಲವು ಗೆಲುವು ಮನವ ತುಂಬಿದೆ. ಒಲವು ಗೆಲುವು ಮನವ ತುಂಬಿದೆ.